ಉಪಾಧ್ಯಾಯರು. ಅವರು ಉಪಾಧ್ಯಾಯರಂದ್ರೆ ಬಾಲಕರಿಗೆ ಶಿಕ್ಷಕರು. ಅಂಥವರು ಹಾಸ್ಯ ಪಾತ್ರವನ್ನು ಮಾಡುವುದಕ್ಕೆ ಈಗ ಪ್ರಾರಂಭಿಸಿದ್ದಾರೆ. ಅವರದ ಒಂದು ಸೇವಾ ಈಗ ಸುದರ್ಶನ ಬಂದದಂತ ಸಂಸಾರ ಬಾಳ ಮಕ್ಕಳಿಂದ ನನಗ ಬೇಸರ, ಬಾಳ ಮಕ್ಕಳಿಂದ ನನಗ ಬೇಸರ. ಗಡಿಗೆ ತುಂಬಾ ಅನ್ನ ಮರಳು ಖಾಲಿ ಮಾಡ್ತಾವ, ಬುಟ್ಟಿ ತುಂಬಾ ರೊಟ್ಟಿ ನೋಡ್ರಿ ಸಿಟ್ಟಿಲ್ ನೋಡ್ತಾವ. ಗಡಿಗೆ ತುಂಬಾ ಅನ್ನ ಮರಳು ಖಾಲಿ ಮಾಡ್ತಾವ, ಬುಟ್ಟಿ ತುಂಬಾ ರೊಟ್ಟಿ ನೋಡ್ರಿ ಸಿಟ್ಟಿಲ್ ನೋಡ್ತಾವ. ಮುಂಜಾನಿಂದ ಸಂಜೆವರೆಗೂ ತಿಂತವ, ಮುಂಜಾನಿಂದ ಸಂಜೆವರೆಗೂ ತಿಂತವ. ರಾತ್ರಿ ಪೂರ ನಿದ್ದೆ ಕೂಡಾಡ್ತವ. ನಾ ಹೆಂಗ ಮಾಡಲವ ಸಂಸಾರ, ಬಾಳ ಮಕ್ಕಳಿಂದ ನನಗ ಬೇಸರ, ಬಾಳ ಮಕ್ಕಳಿಂದ ನನಗ ಬೇಸರ. ಮಕ್ಕಳಿಗಾಗಿ ಗಂಡ ದುಡಿದು ಮೆತ್ತಗಾಗೆನ, ಬಡ್ಡಿ ಸಾಲಕ್ಕಾಗಿ ಅವ ಕಡ್ಡಿಯಾಗೆನ. ಮಕ್ಕಳಿಗಾಗಿ ಗಂಡ ದುಡಿದು ಮೆತ್ತಗಾಗೆನ, ಬಡ್ಡಿ ಸಾಲಕ್ಕಾಗಿ ಅವ ಕಡ್ಡಿ ಬಂದನ. ರಾತ್ರಿ ಅವರ ಕೂಡಲ ಅವಳ ಟೈಟ್ ಹಾಕನ, ರಾತ್ರಿ ಅವರ ಕೂಡಲ ಅವ ಟೈಟ್ ಹಾಕನ. ಏನಾದ್ರೂ ಹೇಳಕ್ ಹೋದ್ರೆ ಒಡಿ ಎತ್ತನ. ಯೌವನ ಹೆಂಗ ಮಾಡಲವ ಸಂಸಾರ, ಬಾಳ ಮಕ್ಕಳಿಂದ ನನಗ ಬೇಸರ, ಬಾಳ ಮಕ್ಕಳಿಂದ ನನಗ ಬೇಸರ. ನೀವಾದ್ರೆ ಹೇಳ್ರವ ನನ್ನ
ಏನು ಸಾಂಗಿದ್ರು ಮರ ಬಾಣ ಕೈಲಿ ಸ್ವಲ್ಪ ಸಮ ಆಗೈತೆ ಬಂದವರದಾರೆಂದು ಕೇಳಿದರಿಯೇ ಅಲ್ಲಿಂತದ ಲುಂಗಿ ಹರಿಯೇ ದೇವಾ ಎಂಬ ಸಿಂಹಾಸನಿಗೆ ದಡ್ಬಡಲೆಂದು ಈ ಪೊಡವಿ ಎಂಬಿಡದೊಡೆ ಬಡಿವ ಬಟ್ಟತಿ ದಬ್ಬಿಗೆ ಸಬ್ರಾಜರ ಭಯಗೊಂಡು ಎನಗೆ ಶರಣಾಗತನಾದರು ಎಲ್ಲ ಮನ್ನವ ದೇವಾ ಸಾಗರಗಳು ಕೇರಿದವು ಗಿರಿಶಿಖರಂಗಗಳು ಚಚ್ಚಡ ಎಲ್ಲ ಮನ್ನವ ದೇವಾ ಇಂಥ ಬಲಿಷ್ಠನ ಮುಂಭಾಗದೊಳ್ಳಿಂತ ವಂದನೆಗಳ ಮಾಡಿ ಮಾತನಾಡಿಸುವ ನೀನು ಬರ್ಬಟ ಹುಡುಗರರ್ಬಟ ಓಹೋ ದೇವಾ ನಾವುದಾರೆಂದರೆ ಲಂಚ ತಿನ್ನುವನು ದೇಶದ್ರೋಹಿ ಲಂಚ ಬೇಡುವವನು ಬೀದಿನಾಯಿ ಲಂಚ ಕೊಟ್ಟು ತಿರುವರು ಬಾಯಿ ಬಳ್ಳಾರಿ ಬದನೆಕಾಯಿ ಕುಂಬ್ಳೂರು ಕುಂಬಳೆಕಾಯಿ ನಲ್ಲಾಪುರ ನಲ್ಲೆಕಾಯಿ ನಾನು ಈ ವೇಷಧಾರಿಗೆ ಒಡೆಯುವ ಸಣ್ಣದೊಂದು ತೆಂಗಿನಕಾಯಿ ದೊಡ್ಡದೊಂದು ಕುಂಬಳೆಕಾಯಿ ಎಷ್ಟು ಕಾಯಿಗಳನ್ನು ಒಡೆದರೂ ಅರ್ಪಿತ ಮಾಡಿಕೊಳ್ಳುವಳು ನಮ್ಮಮ್ಮ ಎಲ್ಲಮ್ಮ ತಾಯಿ ದೇವ ಅಗಸಗೆ ಬುಡ್ಡೆಕಲ್ಲು ವಾಸ ನಾನು ಸಂಸಾರದ ದಾಸ ಆ ಮೂಲೆಯಲ್ಲಿ ಕುಳಿತಿರು ನೋಡು ನಮ್ಮ ಸೋದರ ಮಾವನೆಂಬ ಅರಸ ಅಂತಹ ಸೋದರ ಮಾವನೆಂಬ ಅರಸನಿಗೆ ಹಳೆಯನಾಗಿ ಬಂದ ನನ್ನ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ ಹೇಳಿಕೊಂಡು ಬರಬೇಕು ತಮ್ಮ ನಾಮಗಿದ ರೀತಿ ಸಾರಥಿಯನ್ನ ನಾಮಾಂಕಿತವೇನೆಂದರೆ ಅದೇನು ದೇವಾ ಚಂಡಪ್ಪರ ಚಂಡ ಭುಜ ಬಲರ್ದಂಡ ಕಂಡನದೋಳನ್ನ ಎದುರಾದ ಬಂಡರ ಮಂಡಗಲ್ಲ ಎಲ್ಲ ಸಾರಥಿ ಚತುರ್ದಶ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮೊಡಗೂಡಿದ ತ್ರಿಮೂರ್ತಿಗಳಲ್ಲಿ ಪ್ರಖ್ಯಾತನಾದ ಅಷ್ಟದಿಕ್ಪಾಲಕರಲ್ಲಿ ಶ್ರೇಷ್ಠನಾದ ಎಲ್ಲ ಸಾರಥಿ ಭೂಪತಿ ಶ್ರೀಮನ್ನಾರಾಯಣ ಬಲಹಸ್ತದಲ್ಲಿ ಮೆರೆಯುವ ಸುದರ್ಶನಂಬ ಜಾಣ ನನಗೆ ಎದುರಾಗಿ ಬಂದ ಅದಮರ ರುಂಡಗಳಂ ಕಂಡ್ರಿಸಿ ಚಂಡಾಡುವ ಕದನ ಪ್ರವೀಣ ಸಾರಥಿ ಭೂಪತಿ ನನಗೆ ಸರಿ ಸಮಾನರೇ ಇಲ್ಲವೆಂದು ಜೈವೀರ್ಯ ಮಡಿಯಲ ಸಾರಥಿ ತಾವೇ ಸುದರ್ಶನ ಮಹಾರಾಜರಾದರೆ ಈ ಒಂದು ಬಂಗಾರದಿಂದ ಕಂಗೊಳಿಸುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ಯಪ್ಪ ಸುಮ್ಮನೆ ಕುಂದ್ರು ನಮ್ಮ ಮಾವ ಈ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ದೇವ ದುಷ್ಟರಂ ನಷ್ಟಗೊಳಿಸಿ ಶ್ರೇಷ್ಠರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ನಾರಾಯಣ ಇನ್ನನ ದಿನ ಎನ್ನಂ ಧಿಕ್ಕರಿಸ ಈಗ ದೇವತರಿಗೆ ಬಾದಂ ಕೊಟ್ಟ ಆ ಕುಲ್ಲ ರಕ್ಕಸರಾದ ಶಕ್ತಿ ಶೂದನ ಪ್ರಚೋದನೆಂಬ ಧನುಜರಳು ತಕ್ಕವಾಗಿ ಆ ಮೂರ್ಖರಿಗೆ ಜೀವಿಗಳಾದವರಿಂದ ಮರಣ ಬಾರದಕ್ಕೆ ಪರಮೇಶ್ವರ ಎಲ್ಲ ಸಾರಥಿ ಶ್ರೀಹರಿಯಿಂದಂ ತಿಳಿದು ಸೋಲನ್ನು ಬಯಸಿ ಹಿಂದಿರುಗಿ ಬಂದಿರುವನು ಈಗ ಅದೇ ಚಿಂತೆಯಿಂದ ಮಗ್ಧನಾಗಿರುವನು ಎಲ್ಲ ಸಾರಥಿ ಭೂಪತಿ ಆದ ಕಾರಣ ಆ ಮಹಾಮಹಿಮನಿಗೆ ಇದರ ಮರ್ಮವನ್ನು ಹೇಳಿ ಅವರೊಡನೆ ಯುದ್ಧಕ್ಕೆ ಹೋಗಿ ಜೀವಿ ಇಲ್ಲದ ನಾನು ಆ ಕೂಳರಂ ಸಂಹರಿಸಿ ಶ್ರೀಹರಿಗೆ ಕೃಪೆಗೆ ಪಾತ್ರನಾಗಬೇಕೆಂದು ಭರಣವಾಯಿತ ಖಂಡಿಗೆ ಸಾರಥಿ ತಿಳಿಯಿದೆ ನಮ್ಮ ಸಂಗತಿ ಒಳ್ಳೆಯದು ಭೂಪತಿ ಮುಂದೇನು ಸಂಗತಿ ಪೀಠವನ್ನು ಅಲಂಕರಿಸಿರಿ ಅತಿ ಸಾರಥಿ ಭೂಪತಿ ನಮ್ಮ ತಂದೆಯಾದ ವಿಷ್ಣು ಆಜ್ಞೆ ಪಡೆದಕ್ಕೆ ಹೋಗೋಣ ನಡಿ ಸಾರಥಿ ಹೋಗಲಿ ಜಾಗ್ರತೆ ತಮ್ಮ ಇಷ್ಟದಂತೆ ಆಗಲಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಅತಿ ಜಾಗೃತಿ ಕೋಡಿಕೆ ಹುಸೇನಮ್ಮ ಇವರು ಸುದರ್ಶನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಕಡಗವನ್ನು ತಯಾರು ಮಾಡಿರುತ್ತಾರೆ.
ದೇಶನೂರು ತಾಯಪ್ಪ ಇವರು ಸುದರ್ಶನ ಪಾತ್ರಕ್ಕೆ ಸುಂದರವಾದ ಗುಲಾಬಿ ಹಾರವನ್ನು ತಯಾರು ಮಾಡಿರ್ತಾರೆ. ಚೌಡಿಕೆ ಯಲ್ಲಪ್ಪನ ಮಗ ಮುದಿಯ ಇವರು ಸುದರ್ಶನ ಪಾತ್ರಕ್ಕೆ ಸುಂದರವಾದ ಗುಲಾಬಿ ಹಾರವನ್ನು ತಯಾರು ಮಾಡಿರ್ತಾರೆ. ಕೊಂಚಗೇರಿ ಯಲ್ಲಪ್ಪ ಇವರು ಸುದರ್ಶನ ಪಾತ್ರಕ್ಕೆ ಸುಂದರವಾದ ಗುಲಾಬಿ ಹಾರವನ್ನು ತಯಾರು ಮಾಡಿರ್ತಾರೆ. ಗಿಣಿವಾರ ಬಸವ ಇವರು ಸುದರ್ಶನ ಪಾತ್ರಕ್ಕೆ ಸುಂದರವಾದ ಸುಗಂಧಿ ಹಾರವನ್ನು ತಯಾರು ಮಾಡಿರ್ತಾರೆ. ನಾರಾಯಣ ನಿನಗೆ ವಂದನೆಗಳ ಮಾಡುವ ಈ ಆಯುರ್ವೇದ ಸುದರ್ಶನ. ಸಕಲ ಐಶ್ವರ್ಯ ವಸ್ತು ಮೇಲೆ ಕೇಳು ಸುದರ್ಶನ, ಹೆಚ್ಚಾಗಲಿ ನಿನ್ನ ಶೂರತನ. ಬಹಳ್ರೆ ರಕ್ಕಸ ರಸಮೋಹವೆಂಬ ವಿಪನ್ನಾಂತರಕ್ಕೆ ಪಾವಕ ಸ್ವರೂಪನಾದ ರಾಕ್ಷಕನಾಂತಕನೇ, ನೀನು ಈ ರೀತಿ ಚಿಂತೆ ಮಾಡುವುದು ಬಿಡು ಬೇಗನೆ. ಒಡುತ್ತರ ವೀರ ವೇಷವುಳ್ಳ ಮದ ಮೂರ್ಖರ ರುಂಡಗಳಂ ಚಂಡಾಡುವನೋ ನಾಟ್ಯದ್ದು ಬಾಪು ಬಾಪುರೇ ಅಥಳ ವಿಠಲ ಪಾತಾಳ ರಥತಾಳಗಳಂ ಬೇಧಿಸಿ ನಿನ್ನಾಜ್ಞೆಯಂ ಪಾಲಿಸಿ ಕೀರ್ತಿಯಂ ಪಡುವೆ. ಆಹೋ ದೇವಾ ಸುದರ್ಶನ, ಆದರೆ ಇಲ್ಲಿಯವರೆಗೆ ನನಗೆ ಸೋಲೆಂಬುದು ಕನಸಿನಲ್ಲಿ ಕಂಡವನಲ್ಲ. ಆದರೆ ನಿನ್ನ ಆ ಕೂಳರಾದ ಶಕ್ತಿ ಶೂದನ ಪ್ರಚೋದನೆಂಬ ದಮರೊಡನೆ ನೀವೆನ್ನಂ ಧರಿಸಿ ಯುದ್ಧಕ್ಕೆ ಹೋಗಿದ್ರಿಂದ ಇವು ಸೋಲಾಯಿತು ಸ್ವಾಮಿ. ಅದೇಗೆಂದರೆ ಅದೇನು ಸುದರ್ಶನ? ಆ ಧನುಜ ದಮರಿಗೆ ಶಿವನು ಜೀವಿಗಳಿಂದ ಮರಣ ಬಾರದಂತೆ ವರಂ ಕಟ್ಟಿರುವನಂತೆ. ಆದ ಕಾರಣ ನಿಮಗೆ ಇಂಥ ಪರಭವಾಯಿತು. ಇಂದಿನ ದಿನ ನಾನು ಓರ್ವನಿಗೆ ವೀಳಂ ಕೊಟ್ಟರೆ ತಕ್ಷಣವೇ ಹೋಗಿ ಆ ಮದ ಮೂರ್ಖರ ಸಿರಗಳ ಮರೆದು ನಿನ್ನ ಪಾದಂಗಳ ಮುಂದೆಡುವನ ದೇವ ಮಹಾನ್ ಭಾವ. ಚತುರ್ಮತಿಯುತನಾದ ಸುದರ್ಶನ, ಏನು ಹೇಳಲಿ ಎಣ್ಣೆಯ ವ್ಯಸನ. ಅದು ಏನಿರುವುದು ಸ್ವಾಮ್ಯ? ಭೂಲೋಕದಲ್ಲಿ ಲೋಹವತಿಯ ಅರಸರಾದ ಶಕ್ತಿಸೂದನ ಪ್ರಸೂದನರೆಂಬ ಕಳದೈತ್ಯರು ನಮ್ಮ ವೈಕುಂಠದ ಮೇಲೆ ದಾಳಿಯಂಗೈದು ಮುನಿಗಳ ತಪವಂ ಭಂಗಗೊಳಿಸಲು ಅದಂ ಸಹಿಸಿಕೊಳ್ಳದೆ ನಾನು ಅವರೊಡನೆ ಕದನಗೈದರೆ ಜಯವಾಗಲಿಲ್ಲ. ಮಾನವ ಉಪಟಳವಂ ಅಳಿಸಿ ಸುರರಿಗೆ ಬಂದ ಕಂಟಕವಂ ಬಿಡಿಸಿ ಪರಿಹರಿಸುವ ಬಗೆಯಾದರೂ ಹೇಗೆ ಮಾಡಬೇಕೆಂಬ ಕಳವಳ ಪಡುತ್ತಿದ್ದೇನೆ ಸುದರ್ಶನ. ಹೇಗೆ ಮಾಡಲಿ ಇದಕ್ಕೆ ಆಲೋಚನ? ಹಿರಣ್ಯ ಕಶಪ್ಪನನ್ನೇ ಸೀಳಿದ ಲಕ್ಷ್ಮೀಪತಿ ಬಿಡುಬಿಡಿ ನನ್ನ ಮನೆಯ ಮಧ್ಯೆ ಗುಡಿ ಗುಡಿ ಕೆಂಬ ಸಿಡಿಲಿ ನರ್ಬಟಕ್ಕೆ ಆ ಪುಂಡರಾದ ಲೋಹಾವತಿಯ ಬಂಡರನ್ನು ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ನಿನ್ನ ಪಾದ ಪುಂಡರಕ್ಕೆ ತಂದರ್ಪಿಸುತ್ತಿದ್ದರೆ ನಾನು ನಿನ್ನ ಆಯುಧವೆನಿಸಿ ಸಾರ್ಥಕವೇನು? ನಾರಾಯಣನೇ ಬಿಡು ಬಿಡು ಈ ನಿನ್ನ ಮನದ ಸಂಶಯನ್ನು ಕೊಡು ಬೇಗನೆ ನಿನಗಪ್ಪರೆ. ಈ ಕ್ಷಣವು ಹೋಗಿ ಆ ಮೂಢ ಮತಗಳ ಸಿರಗಳ ಮರೆದು ಜಯಶಾಲಿಯಾಗಿ ಜಯಶಿರೋ ಪಟ್ಟಂ ಕಟ್ಟಿದ್ದರೆ ನಾನು ನಿನ್ನ ಅಜ್ಞಾರಕ ಬಲವಾದ ಆಯುಧವೆನಿಸಿ ಸಾರ್ಥಕವೇನು? ಜಾಗೃತಿಯಿಂದ ನೇಮವನ್ನು ಕೊಡೋ ಲಕ್ಷ್ಮೀ ರಮಣ ಆ ಕೊಬ್ಬಡಿಗೆ ಧನಜರಂ ಸೇರಿಸಿ ಬರುವೆ ಪಟ್ಟಣ. ಸುದರ್ಶನ ಹೇಳುವುದು ಕೇಳೋ. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಸುದರ್ಶನ ಹೇಳುವೆನು
ಸುದರ್ಶನ ನಡೆದು ಹೋದ ಕಾರ್ಯ ಈ ಕ್ಷಣ ಓ ಸುದರ್ಶನ ನಡೆದು ಹೋದ ಕಾರ್ಯ ಈ ಕ್ಷಣ ಲಕ್ಷ್ಮಿ 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 ಸುದರ್ಶನ ಲಕ್ಷ್ಮಿ ಹಾಲಿಶನ್ನ ಸುದರ್ಶನ ಕೇಳುವೆನ ಇಲ್ಲ ವಚನ ನಡೆದು ಹೋದ ಕಾರ್ಯ ಈ ಕ್ಷಣ ಓ ಸುದರ್ಶನ ನಡೆದು ಹೋದ ಕಾರ್ಯ ಈ ಕ್ಷಣ ಸುದರ್ಶನ ಚೆನ್ನಾಗಿ ಕೇಳು ಲೋಹಾವತಿ ಪುರದಾದನುಜರು ಶಕ್ತಿ ಪ್ರಸೂದನರೆಂಬ ಲೋಹಾವತಿ ಪುರದಾದನುಜರು ಶಕ್ತಿ ಪ್ರಸೂದನರೆಂಬ ಬಂದ ಮದಿಗಳು ಬಂದು ವೈಕುಂಠಗೆ ದಾಳಿಯ ಗೈದು ಶಕ್ತಿ ಸೂದನ ಪ್ರಸಾದನನ್ನ ತಗೊಳಿಸಿ ಬರೆಯವರು ಚೆನ್ನಾಗಿ ಕೇಳು ಸುದರ್ಶನ ಮಂದಮತಿಗಳು ಬಂದು ವೈಕುಂಠಕ್ಕೆ ದಾಳಿಯ ಗೈದು ಸತಿಲಕ್ಷ್ಮಿಯ ಕೆರೆಯನ್ನು ಹಿಡಿದು ಓಡಾಡಿಸಿದರು ನಮ್ಮನ್ನು ಅವರು ಸತಿಲಕ್ಷ್ಮಿಯ ಕೆರೆಯನ್ನು ಹಿಡಿದು ಓಡಾಡಿಸಿದರು ನಮ್ಮನ್ನು ಅವರು ಆಲಿಸೆನ್ನ ಸುದರ್ಶನ ಕೇಳುವೆನ ಇದ್ದ ವಚನ ನಡೆದು ಹೋದ ಕಾರ್ಯ ಈ ಕ್ಷಣ ಓ ಸುದರ್ಶನ ನಡೆದು ಹೋದ ಕಾರ್ಯ ಈ ಕ್ಷಣ ದುರ ವೀರರೋಳ್ ಧೀರನಾದ ಸುದರ್ಶನ ಆಹೋ ಪರಮಾತ್ಮ ಹೆಚ್ಚಾಗಲಿ ನಿನ್ನ ಶೂರತನ ಲೋಹವತಿಯ ಮದಂಧರಾದ ಶಕ್ತಿಸೂದನ ಪ್ರಸೂದನರೆಂಬ ಕಳದೈತ್ಯರನ್ನು ಹತಗೊಳಿಸಿ ಬಾ ಎಂದು ನಿನಗೆ ಆಶೀರ್ವಾದವ ಮಾಡಿರುವೆನು. ಹೋಗಿ ಬಾರೈ ಸುದರ್ಶನ, ಆ ಧನುಜರೋಳ್ ತೋರಿಸು ನಿನ್ನಯ ಸೂರತನ. ಇನ್ನಿಷ್ಟದಂತಾಗಲಿ ಪರಮಾತ್ಮ. ಬಳಿ ಸಾರಥ ಹೋಬದೆ ಜಗದೊಡೆಯನಾದ ಜನಾರ್ದನ ಆಜ್ಞೆಯಾಯಿತು. ನಮ್ಮ ಲೋಕ ಮಾತೆಯಾದ ಲಕ್ಷ್ಮಿ ಆಜ್ಞೆಯ ಪಡೆದಕ್ಕೆ ಹೋಗೋಣ. ನಡಿ ನಡಿ ಸಾರಥ. ಅಹೋ ಕಂದ ಸುದರ್ಶನ, ನಮೋ ನಮೋ ಲಕ್ಷ್ಮೀ ಮಾತೆ ಪರಮ ಪ್ರಖ್ಯಾತೆ. ದೀರ್ಘಾಯಸ್ಸು ಮಸ್ತು ಮೇಲೆ ಕೇಳ ಪುತ್ರ ಕೋಮಲ ಗಾತ್ರ. ಅಹೋ ಕುಮಾರ, ಆಹೋ ಅಮ್ಮಯ್ಯ. ನೀನು ಹೋಗುವ ಪಯಣವೆಲ್ಲಿಯ ಮಗನೇ? ಆಹೋ ಅಮ್ಮಯ್ಯ, ಈಗ ನಾನು ಹೋಗುವ ಕಾರ್ಯವೇನೆಂದರೆ ಏನು ಕಂದ? ಲೋಹಾವತಿಯ ಪಟ್ಟಣದ ಧನುಜ ರಾಜ ಶಕ್ತಿ ಸೂದನ ಪ್ರಚೋದನೆ ಮದ ಮೂರ್ಖರು ಹೌದೇ ಕಂದ? ನಮ್ಮ ವೈಕುಂಠದ ಮೇಲೆ ದಾಳಿ ಧೂಳಿ ಮಾಡಿ ನಿನ್ನಂಶರ ಬಂಧನದಲ್ಲಿ ಇರಿಸಿ ಆಡಬಾರದ ಮಾತುಗಳನ್ನಾಡು. ಹೌದು ಪುತ್ರ. ನಿನ್ನಂ ದುಃಖ ಪಡಿಸಿದ ಹಾ, ಶಕ್ತಿ ಶೂದನ ಪ್ರಸೋದರೆಂಬ ಕುಲ್ಲ ರಕ್ಕಸರನ್ನು ಹತಗೊಳಿಸಿ ಬಾಯೆಂದು ಹಾ,
ನಮ್ಮ ಲೋಕಮಾನ್ಯನಾದ ಶ್ರೀಮನ್ನಾರಿ ಆಜ್ಞೆಯನ್ನು ಪಡೆದಿರುವೆ. ಹೌದೇ ಮಗನೇ? ಅಹೋ ಅಮ್ಮಯ್ಯ, ತನಯ ಈಗ ನಿನ್ನ ಆಜ್ಞೆಯನ್ನು ಪಡೆಯುವುದಕ್ಕೆ ಬಂದಿರುವನು ಮಾತೆ ಪರಮ ಪ್ರಖ್ಯಾತ ಮಗನೇ. ಅಹೋ ಅಮ್ಮಯ್ಯ. ನನ್ನ ತಂದೆಯಾದ ವಿಷ್ಣುವಿನ ಅಪ್ಪಣೆ ಆಯ್ತೆ ಮಗನೇ. ಹೌದು ಅಮ್ಮಯ್ಯ. ಹಾಗಾದ್ರೆ ನನ್ನ ಅಪ್ಪಣಿಗೋಸ್ಕರವಾಗಿ ಇಲ್ಲಿಗೆ ಬಂದಿರುವಿಯಾ? ಹೌದು ಮಾತೆ. ಹಾಗಾದ್ರೂ ನಾನು ನಿನಗೆ ಅಪ್ಪಣೆಯನ್ನು ಕೊಡಬೇಕೆ? ಹೌದು ಮಾತೆ. ಹೇಳುವೇನೆ ಕೇಳ. ಚೆನ್ನಾಗಿ ಹೇಳು. ವೀರನೇ ಸೂರನೇ ಬಾಸು ಕಟ್ಕವ ಪಿಡಿದ ವೈರಿ ಸೈನ್ಯದಲ್ಲಿ ಧುಮುಕಿ ಜಯಸಿ ಜಯಶೀಲನಾಗಿ ಬಾ ಮಗುವೇ. ಅಹೋ ಅಮ್ಮಯ್ಯ. ಹೇಳುವೆನೆ ಕೇಳ. ಅದೇನು ಚೆನ್ನಾಗಿ ಹೇಳು. ಮಗುವೇ ವಿಮಲ ಕುಲಭ ಹೋಗು ಪರಾತ್ಪರ. ಚೆನ್ನಾಗಿ ಹೇಳು. ಮಗುವೇ ವಿಮಲ ಕುಲಭ ಹೋಗು ಪರಾತ್ಪರ. ಅಮ್ಮಯ್ಯ ಚೆನ್ನಾಗಿ ಹೇಳು. ಹೋಗು ಪರಾತ್ಪರ. ಹೋಗು ಪರಾತ್ಪರ. ಶಕ್ತಿ ಸೋದರ ಸೋದರರೆಂಬ ರಕ್ಕಸರನ್ನು ರಕ್ಕಸಿದರಿಲ್ಲ. ಚೆನ್ನಾಗಿ ಹೇಳು. ಶಕ್ತಿ ಶಕ್ತಿ ಲೋಕಕ್ಕೆ ಮಂಗಳವ. ಅಹೋ ಕಂಟಕರಾದ ಶಕ್ತಿ ಸೂದನ ಪ್ರಸೋದರರೆಂಬ ರಕ್ಕಸ ಸಂಬರಿಸಿ ಬರಬಲ್ಲ ಮಗ ಕಂದ. ಅದು ನೀನು ಹೇಳ್ಬೇಕು ಮಾತೆ. ಕಂದ, ಅಮ್ಮಯ್ಯ. ಲೋಕ ಕಂಟಕರಾದ ಲೋಕ ಕಂಟಕರಾದ ರಕ್ಕಸರನ್ನು ಸಂಬರಿಸಿ ಸಂಬರಿಸಿ ಸಂಹಾರ ಮಾಡಿ ಮಗನೇ ಜಗತ್ತಿನ ಮಗನೇ ಬಾರೈ ಸುದರ್ಶನ ಬಾರೈ ಸುದರ್ಶನ ಬಾರೈ ಕಂದ. ಅಮ್ಮಯ್ಯ. ಲೋಕ ಕಂಟಕರಾದ ಸುದರ್ಶನ ಶಕ್ತಿ ಸುಧರೆಂಬ ರಕ್ಕಸರನ್ನು ಸಂಹಾರ ಮಾಡಿ ಬರುವಿಯ ಹೌದು ಮಾತೆ. ಕಂದ. ಅಮ್ಮಯ್ಯ. ಮಗನೇ ತಾಯಿ ಹೇಳುವೆನು ಕೇಳ. ಅದೇನು ಚೆನ್ನಾಗಿ ಹೇಳು. ವೀರನ ಸೂರಲೆ ವೀರನೆ ಸೂರಲೆ ಕುಮಾರನೆ ವಿನಯನೆ ಕೇಳುವೆ. ಚೆನ್ನಾಗಿ ಹೇಳು. ಬೇಡುವೆ ಈಗಲೇ ವೀರನೇ. ಚೆನ್ನಾಗಿ ಹೇಳು.
ಸಹಜವಾಗಿ ನನ್ನನ್ನು ಎಷ್ಟು ಪರಿಪರಿಯಿಂದ ಬಾಧೆ ಪಡಿಸಿದರೆಂದರೆ ನನ್ನ ಮನಸ್ಸಿಗೆ ಹೇಳಲು ಸಾಧ್ಯವಾಗುತ್ತಿಲ್ಲ ಕಂದ. ಅದಕ್ಕಾಗಿ ಅವರನ್ನು ಹತಗೊಳಿಸುವುದು ಅಮ್ಮಯ್ಯ. ಶಕ್ತಿ ಸೂದನ ಪ್ರಸವದ ಅಹೋ ಜನನೇ ಅಮ್ಮಯ್ಯ. ಲೋಕ ಕಂಟಕರಾದ ಆ ರಕ್ಕಸರನ್ನು ಸದೆಬಡಿದು ಬಾಯೆಂದು ನಿನಗೆ ವೀಳ್ಯವನ್ನು ಕೊಟ್ಟಿರುವನು ಮಗನೇ. ಅಮ್ಮಯ್ಯ ನೀನು ಹೋದಂತ ಕಾರ್ಯವು ಜಯವಾಗಲೆಂದು ವಿಜಯದಾರ್ತಿಯನ್ನು ಮಾಡುವನು. ನಿನ್ನಿಷ್ಟನಂತಾಗಲೇ ಜನನೇ. ಸೂರನೇ ನೀರಲೆ ರಣ ಸೂರನೆ ಇರಲಾಗಿ ಜಯಿಸುತ್ತ ಕಲಾಯನೆ. ವಾಸನ ಮೆಚ್ಚಿಸುತ್ತಾರೆ ಬಲವನ್ನು ಜಯಿಸುತ್ತ ಬಾರೆ. ಕ್ಷೇತ್ರ ಬಲವನ್ನು ಜಯಿಸುತ್ತ ಬಾರೆ. ಮೆಚ್ಚಿಸಿ ಬಾರೆ ಕ್ಷೇತ್ರ ಬಲವನ್ನು ಜಯಿಸುತ್ತ ಬಾರೆ. ಕಂದ, ಆಹೋ ಜನನೇ. ನಿನಗೆ ವಿಷಯದಾರ್ಥ ಎತ್ತಿರುವನು, ದೃಷ್ಟಿಯ ಬಟ್ಟನ್ನಿಟ್ಟಿರುವನು. ಆ ಲೋಕ ಕಂಟಕರಾದ ರಕ್ಕಸರನ್ನು ಸಂಹಾರ ಮಾಡಿ ಬಾಯೆಂದು ನಿನಗೆ ವಿಷಯದಾರ್ಥನ ಎತ್ತಿರುವೆನು. ನೀನು ಹೋಗಿ ಬರುವಂತವನಾಗು ಬಾಲ ಭವ್ಯ ಗುಣಸಿ. ನಿನ್ನಿಷ್ಟನಂತಾಗಲೇ ಅಮ್ಮಯ್ಯ. ವೀರ